ಹೀಗೆ ರಾಮುಲು ಫೈಟ್ ಒಂದ್ ಕಡೆ, ಮತ್ತೊಂದ್ ಕಡೆ ಕೇಸರಿ ಪಡೆಯೊಳಗಿನ ವಿಜೇಂದ್ರ ವರ್ಸಸ್ ಯತ್ನಾಳ್ ನಡುವಿನ ಆಂತರಿಕ ಕಚ್ಚಾಟ. ಇದೆಲ್ಲದರ ನಡುವೆ ಮತ್ತೊಂದು ಅಂತರ್ಯುದ್ಧ ಮುನ್ನೆಲೆಗೆ ಬರ್ತಾ ಇದೆ. ಅದ್ಯಾವುದು ಅಂತೀರಾ? ಬನ್ನಿ ಈ ರಿಪೋರ್ಟ್ ಅಲ್ಲಿ ತೋರಿಸ್ತೀವಿ. ಆಂತರಿಕ ಕಚ್ಚಾಟ, ಕಮಲ ಮನೆಯೊಳಗಿನ ಅಂತರ್ಯುದ್ಧ ದಿನ ದಿನಕ್ಕೂ ಹೆಚ್ಚುತ್ತಿದೆ. ನಾಯಕರ ನಡುವಿನ ಬಣ ಕಿತ್ತಾಟ ಹೊಸ ತಿರುವು ಪಡೆದುಕೊಳ್ತಲೇ ಇದೆ. ಯತ್ನಾಳ್ ವರ್ಸಸ್ ವಿಜಯೇಂದ್ರ ಬಣದ ಗಲಾಟೆ ಕಿತ್ತಾಟ ಒಂದ್ ಕಡೆಯಾದ್ರೆ, ಇದೀಗ ಮತ್ತೊಂದು ಆಂತರಿಕ ಕಲಹ ಮುನ್ನೆಲೆಗೆ ಬಂದಿದೆ. ಇದು ಹೈಕಮಾಂಡ್ ನಾಯಕರಿಗೂ ತಲೆನೋವು ತಂದಿಟ್ಟಿದೆ. ವಿಜಯೇಂದ್ರ ವರ್ಸಸ್ ಯತ್ನಾಳ್ ಬಳಿಕ ಮತ್ತೊಂದು ತಿಕ್ಕಾಟ. ಹಾಲಿಗಳಿಗೆ ಮಣೆ ಹಾಕ್ತಿರೋದಕ್ಕೆ ರೊಚ್ಚಿಗೆದ್ದ ಮಾಜಿಗಳು. ವಿಜಯೇಂದ್ರ ವರ್ಸಸ್ ಯತ್ನಾಳ್ ಬಣದ ನಾಯಕರು ನೇರವಾಗಿ ಕಿತ್ತಾಡ್ತಿದ್ದಾರೆ. ಆದ್ರೆ ಇಷ್ಟು ದಿನ ಸೈಲೆಂಟ್ ಆಗಿದ್ದ ಮಾಜಿಗಳು ಇದೀಗ ರೊಚ್ಚಿಗೆದ್ದಿದ್ದಾರೆ. ಹಾಲಿ ಶಾಸಕರು ಮತ್ತು ಸಂಸದರಿಗಷ್ಟೇ ಮಣೆ ಹಾಕ್ತಿರೋದಕ್ಕೆ ಮಾಜಿಗಳು ಸಿಟ್ಟು ಹೊರಹಾಕಿದ್ದಾರೆ. ನಿನ್ನೆ ನಡೆದ ಕೋರ್ ಕಮಿಟಿ ಸಭೆಯಲ್ಲೂ ಈ ಬಗ್ಗೆ ಪ್ರಶ್ನಿಸಿದ್ದಾರೆ. ಮಾಜಿಗಳ ಆಕ್ರೋಶದ ಬಗ್ಗೆ ಶಾಸಕ ಅಶ್ವಥ್ ನಾರಾಯಣ್ ಪ್ರತಿಕ್ರಿಯಿಸಿ, ಹಾಲಿಗಳು ಸೋತವರು ಎಲ್ಲರನ್ನೂ ಒಳಗೊಂಡಂತೆ ಪಕ್ಷವನ್ನ ಕಟ್ಟೋ ಕೆಲಸ ಆಗುತ್ತೆ ಅಂದ್ರು. ಇದೇ ವೇಳೆ ಅಸಮಾಧಾನಗಳು ಕೊನೆಯಾಗುತ್ತವೆಂಬ ವಿಶ್ವಾಸವಿದೆ ಅಂತಲೂ ಹೇಳಿದ್ರು. ಖಂಡಿತ ಇಲ್ಲ. ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಯಾರು ಅಭ್ಯರ್ಥಿಗಳು ಇರ್ತಾರೆ, ಎಕ್ಸ್ ಬಿಡಿ ಸೋತಂತ ಅಭ್ಯರ್ಥಿಗಳು, XMLA, ಸಿಟ್ಟಿಂಗ್ MLA ಎಲ್ಲರನ್ನೂ ತೊಡಗಿಸುವಂಥದ್ದಾಗಿರ್ತದೆ. ಎಲ್ಲರಿಗೂ ಜವಾಬ್ದಾರಿ ಕೊಡುವಂಥದ್ದಾಗುತ್ತೆ. ಎಲ್ಲರನ್ನೂ ಇನ್ವಾಲ್ವ್ ಮಾಡಿನೇ ಮಾಡೋಂಥದ್ದಾಗುತ್ತೆ. ಎಲ್ಲರನ್ನೂ ಒಳಗೊಂಡಂತೆಯೇ ಪಕ್ಷವನ್ನು ಕಟ್ಟುವಂಥದ್ದಾಗುತ್ತೆ. ಎಲ್ಲರೂ ಭಾಗಿಗಳೇ ಆಗಿರಬೇಕು. ಇತ JDS ಶಾಸಕ GT ದೇವೇಗೌಡ ಮಾತನಾಡಿ, ನನ್ನ ಮೇಲಾಗ್ಲಿ ಯತ್ನಾಳ್ ಮೇಲಾಗ್ಲಿ ಕ್ರಮ ಕೈಗೊಳ್ಳಲು ದಮ್ ಬೇಕು. ಪಕ್ಷದಿಂದ ನಮ್ಮನ್ನ ಸಸ್ಪೆಂಡ್ ಮಾಡೋಕೆ ತಾಕತ್ ಬೇಕು ಅಂದ್ರು. ಇದಕ್ಕೆ ಅಶ್ವಥ್ ನಾರಾಯಣ್ ಕೌಂಟರ್ ಕೊಟ್ಟಿದ್ದು, ಅವ್ರು ಬೆಳೆದಿರೋ ನಾಯಕರು, ಅವ್ರ ಬಗ್ಗೆ ನಾವೇನು ಮಾತನಾಡಲ್ಲ ಅಂತಂದ್ರು. ಪಾರ್ಟಿ ದಮ್ ಬೇಕಲ್ಲ, ಯಾವನ್ಗಾರು ಆ ಸುಲಭ ಇಲ್ಲ ಈಗ ಅಂತ ಹೇಳಿದ್ರೆ ಆಗ್ಲೇ ದಮ್ ಬೇಕು. ಜನ ಕಟ್ಟೋ ಶಕ್ತಿ ಇರಬೇಕು. ಯಾವನೊಬ್ರು ಕ್ರಮ ತಗೋಬೇಕಾರೆ ಇವನು ತಾಕತ್ ಇರಬೇಕು. ನಾನು ಜನ ಕಟ್ಟು ಗೆಲ್ತೀನಿ ಅನ್ನೋ ತಾಕತ್ ಇರೋನು ಸಸ್ಪೆಂಡ್ ಮಾಡ್ತಾನೆ, ಡಿಸ್ಮಿಸ್ ಮಾಡ್ತಾನೆ. ತಾಕತ್ ಬೇಕು. ನನ್ ಡಿಸ್ಮಿಸ್ ಮಾಡ್ಬೇಕು, ತಾಕತ್ ಬೇಕು. ಅವ್ನು ಡಿಸ್ಮಿಸ್ ಮಾಡ್ಬೇಕು, ತಾಕತ್ ಬೇಕು. ಯಾರಿಗೂ ತಾಕತ್ತಿಲ್ಲ ನಾಯಕರು. ಒಳ್ಳೆ ಚೆನ್ನಾಗಿ ಬೆಳೆದಿರೋ ನಾಯಕರುಗಳು, ಅದ್ರ ಬಗ್ಗೆ ನಾವೇನು ಪ್ರಶ್ನೆ ಮಾಡಲ್ಲ. ಬೆಳೆದಿರೋ ನಾಯಕರು, ಹಾಗಾಗಿ ಎಲ್ಲರ ಜೊತೆ ಬೆರೆತು ಬೆಳೆದ್ರೇ ಒಳ್ಳೇದು. ಹಾಗಾಗಿ ಇರ್ತದೆ, ವ್ಯಕ್ತಿತ್ವ ಬೆಳೆದಿರ್ತಾರೆ, ಎತ್ತರವಾಗಿ ಬೆಳೆದಿರ್ತಾರೆ. ಅದ್ರ ಬಗ್ಗೆ ನಾನೇನು ಪ್ರಶ್ನೆ ಮಾಡಿ ನಾನೇನು ಹೇಳಿ, ಅದ್ರ ಬಗ್ಗೆ ಏನಿಲ್ಲ. ಒಳ್ಳೇದಾಗ್ಲಿ, ಎಲ್ಲರಿಗೂ ನಾಯಕರಾಗಿ ಚೆನ್ನಾಗಿ ಬೆಳೆದು ಒಳ್ಳೇದು ಮಾಡಲಿ ಅಂತ ನಾನು ಹೇಳ್ಬೋದಷ್ಟೇ. ಇನ್ನು ಶಾಸಕ ಯತ್ನಾಳ್ ಪರ ಬ್ಯಾಟ್ ಬೀಸಿದ್ದ BP ಹರೀಶ್ ರೇಣುಕಾಚಾರ್ಯ ಹೆಸರೇಳಲು ಅಸಹ್ಯ ಅಂದಿದ್ರು. ಇದಕ್ಕೆ ರೇಣುಕಾಚಾರ್ಯ ತಿರುಗೇಟು ಕೊಟ್ಟಿದ್ದು, ಮಿಸ್ಟರ್ ನಿನಗಿಂತ ಬಹಳ ಚೆನ್ನಾಗಿ ಭಾಷೆ ಬಳಸೋಕ್ ಬರುತ್ತೆ, ಲೂಸ್ ಟಾಕ್ ಮಾತಾಡ್ತೀಯಾ ಅಂತ ಪ್ರಶ್ನಿಸಿದ್ರು. ಪುರುಷೋತ್ತಮ ಆದರ್ಶ ಪುರುಷ, ನನ್ನ ಬಗ್ಗೆ ಕೆಟ್ಟ ವೈಯಕ್ತಿಕ ಮಾತಾಡ ನಾನು ಬಿಡ್ತೀನ? ನಾನು ಇಂಥ ವಿಚಾರಕ್ಕೆಲ್ಲ ಎದರಲ್ಲ. ನನ್ನ ವೈಯಕ್ತಿಕ ವಿಚಾರ ಇದು BJP ವಿಚಾರ ಅಲ್ಲ. ನನ್ನ ಸ್ವಾಭಿಮಾನವನ್ನ ಕೆಣಕಿದಾಗ ನಾನು ನನ್ನ ದಾಟಿಯಲ್ಲಿ ಉತ್ತರವನ್ನು ಕೊಟ್ಟಿದ್ದೀನಿ. ನನ್ನ ಸವಾಲನ್ನ ಸ್ವೀಕಾರ ಮಾಡಿ 2019 ಲೋಕಸಭೆ ಚುನಾವಣೆಗೆ ಯಾಕೆ BJP 14,000 ಚಿಲ್ಲರೆ ಇದಾಯ್ತು, ಮೊನ್ನೆ ಯಾಕೆ 5,000 ಚಿಲ್ಲರೆ ಹಿನ್ನಡೆ ಆಯ್ತು? ನೀನ್ 2014ರಲ್ಲಿ ಸೇಲ್ ಆಗಿದ್ದೀಯಾ? ನಿನ್ ನನ್ನ ಬಗ್ಗೆ ಮಾತಾಡೋ ನೈತಿಕ ಹಕ್ಕಿಲ್ಲ. ಇದಕ್ಕೆ ಉತ್ತರ ಕೊಡು. ಕಾಂಗ್ರೆಸ್ಗೆ ಹೋದವ್ ನೀನು, ಅಷ್ಟು ನೀನು ಉತ್ತರ ಕೊಡು. ನನ್ನ ಬಗ್ಗೆ ಅವನು ಇವನು ಅಂತ ಹೇಳ್ತಿಲ್ಲ. ನೀನು 10ರಷ್ಟು ಭಾಷೆ ಬಳಸ್ತೀರಿ, ಹುಷಾರ್. ಹೀಗೆ BJP ಮನೆಯೊಳಗೆ ದಿನಕ್ಕೊಂದು ಆಂತರಿಕ ಕಚ್ಚಾಟ ಜೋರಾಗಿದೆ. ಕೆಲ ಶಾಸಕರು ಯತ್ನಾಳ್ ಪರ ಬ್ಯಾಟ್ ಬೀಸ್ತಿದ್ರೆ, ಇನ್ನು ಕೆಲವರು ಎಲ್ಲಾ ಸರಿ ಹೋಗುತ್ತೆ ಅಂತಿದ್ದಾರೆ. ಬಣ ಕಿತ್ತಾಟ ಅದೆಲ್ಲಿಗೆ ಬಂದು ನಿಲ್ಲುತ್ತೋ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.